ಕ್ಷೇತ್ರದ ಅಭಿವೃದ್ಧಿ ವಿಚಾರವಾಗಿಯೂ ಜಗದೀಶ್ ಶೆಟ್ಟರ್ ದ್ವೇಷದ ರಾಜಕೀಯ ಮಾಡುತ್ತಿದ್ದಾರೆ ಅನ್ನೋ ಮಹೇಶ್ ತೆಂಗಿನಕಾಯಿ ಆರೋಪಕ್ಕೆ ಶೆಟ್ಟರ್ ಇಂದು ತಿರುಗೇಟು ನೀಡಿದ್ದಾರೆ. ನಗರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಶಾಸಕ ಮಹೇಶ್ ತೆಂಗಿನಕಾಯಿ ಅನುದಾನ ತಂದು ಕ್ಷೇತ್ರದ ಅಭಿವೃದ್ಧಿ ಮಾಡಲಿ, ಅದನ್ನು ಬಿಟ್ಟು ನನ್ನ ಮೇಲೆ ಗೂಬೆ ಕೂರಿಸುವುದು ಬಿಡಲಿ ಅಂತ ತೀಕ್ಷ್ಣವಾಗಿ ಪ್ರತಿಕ್ರಿಯೆ ನೀಡಿದ್ದಾರೆ. ಅನುದಾನ ತರುವ ತಾಕತ್ತು ಇಲ್ಲದೆ ಸುಮ್ಮನೆ ಆರೋಪ ಮಾಡ್ತಿದ್ದಾರೆ. ಮಹೇಶ್ ತೆಂಗಿನಕಾಯಿ ರೆಡ್ಮೇಡ್ ಕ್ಷೇತ್ರ ತೆಗೆದುಕೊಂಡಿದ್ದಾರೆ. ನಾನು ಈಗಾಗಲೇ ಸಾಕಷ್ಟು ಅನುದಾನ ತಂದಿದ್ದೇನೆ. ಇದು ನನ್ನ ಪ್ರೀತಿಯ ಕ್ಷೇತ್ರ. ಹೀಗಾಗಿ ಕ್ಷೇತ್ರದ ಅಭಿವೃದ್ಧಿ ಏನು ಬೇಕು ಅದನ್ನು ಮಾಡುವೆ. ಸದ್ಯ ನಡೆಯುತ್ತಿರೋದು ನನ್ನ ಅವಧಿಯಲ್ಲಿ ತಂದ ಕಾಮಗಾರಿಗಳು. ಅವರಿಗೆ ನಾನು ಈ ಹಿಂದೆ ಮಾಡಿದ್ದ ಅಭಿವೃದ್ಧಿಗಳು ಹೇಳುವ ಸೌಜನ್ಯ ಕೂಡ ಇಲ್ಲ. ಕ್ಷೇತ್ರಕ್ಕೆ ಮಂಜೂರಾದ ಅನುದಾನ ನಿಲ್ಲಿಸುವ ಪ್ರವೃತ್ತಿಯೂ ನನ್ನದಲ್ಲ. ತಾಂತ್ರಿಕ ಕಾರಣದಿಂದಾಗಿ ತಾತ್ಕಾಲಿಕವಾಗಿ ಕಾಮಗಾರಿ ನಿಂತಿರಬಹುದು ಎಂದು ತಿಳಿಸಿದ್ರು. ನಾನು ಹೇಳ್ತೀನಿ, ಯಾವುದೇ ಕ್ಷೇತ್ರಕ್ಕೆ ಮಂಜೂರಾದಂಥ ಕೆಲಸ ಅದನ್ನು ಕ್ಯಾನ್ಸಲ್ ಮಾಡಿಸುವಂಥದ್ದು ಅಥವಾ ಹೆಲ್ಡಪ್ ಮಾಡಿಸುವಂಥದ್ದು ಮತ್ತು ಕೆಲಸ ನಿಧಾನಗತಿಯಿಂದ ಮಾಡುವಂಥ ಪ್ರವೃತ್ತಿ ನಂದಲ್ಲ. ಇನ್ನು ಡೆವಲಪ್ಮೆಂಟ್ ಓರಿಯೆಂಟೆಡ್ ಪರ್ಸನ್. ಈಗ ಒಂದು ತಾಂತ್ರಿಕ ಕಾರಣದ ಸಲುವಾಗಿ ಹೆಲ್ಡಪ್ ಆಗಿದೆ. ಹಿಂದೆ ಹೊಸ ಸರ್ಕಾರ ಬಂದ ಮೇಲೆ ಎಲ್ಲ ಕೆಲಸ ಹೆಲ್ಡಪ್ ಆಗಿದೆ. ಈ ಕೆಲವು ವರ್ಕ್ಗಳು ತಾಂತ್ರಿಕ ಕಾರಣದ ಸಲುವಾಗಿ. ಆ ಹಿನ್ನೆಲೆಯಲ್ಲಿ ಇವತ್ತು ಸೆಂಟ್ರಲ್ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಥ ನಾನು ವಿಧಾನ ಪರಿಷತ್ ಸದಸ್ಯ ಆದಮೇಲೆ ಸಾಕಷ್ಟು ಡೆಲಿಗೇಷನ್ಸ್ ಬಂದು ಬೇರೆ ಬೇರೆ ಏರಿಯಾದಿಂದ ನಮ್ಮಲ್ಲಿ ಇಂಥದ್ದು ಕೆಲಸ ಆಗಬೇಕು, ಇಂಥದ್ದು ಕೆಲಸ ಆಗ್ಬೇಕಂತೇಳಿ ಆ ಪಟ್ಟಿಯನ್ನು ನಾನು ಕೊಟ್ಟಿದ್ದೀನಿ ಇವರಿಗೆ, ಲೋಕೋಪಯೋಗಿ ಇಲಾಖೆ ಮಂತ್ರಿಗಳಿಗೆ. ಈ ರೀತಿ ಕೆಲಸ ಕಾರ್ಯಗಳಿದಾವೆ. ಇದನ್ನು ವಿಚಾರದಲ್ಲಿ ರಾಜಕಾರಣ ಮಾಡೋದ ಪ್ರಶ್ನೆಯೇ ಇಲ್ಲ. ಈಗ ಅಕಸ್ಮಾತ್ ಏನು ಪಟ್ಟಿ ನಾನು ಕೊಟ್ಟಿರಲ್ಲ, ಅದನ್ನು ಡಿಸ್ಕ್ಲೋಸ್ ಮಾಡಿಬಿಡಲಿ. ಇಂಪಾರ್ಟೆಂಟ್ ರಸ್ತೆಗಳನ್ನು ನಾನು ಕೊಟ್ಟಿದ್ದೀನಿ. ಅದು ಸೆಂಟ್ರಲ್ ಕ್ಷೇತ್ರದ್ದು, ಯಾವುದೋ ಪೂರ್ವ ಪಶ್ಚಿಮದಲ್ಲ. ಅದು ಆ್ಯಡ್ ಇಲ್ಲಿಗೆ ಆಗ್ತದೆ ಹೊರತು ಬೇರೆ ಯಾವುದೋ ಕ್ಷೇತ್ರಕ್ಕೆ. ಬೆಂಗಳೂರಾಗೆ ಒಂದು ಕ್ಷೇತ್ರ ತೆಗೆದು ಮತ್ತೊಂದು ಕಡೆ ಹಾಕಿದ್ದಾರೆ. ಅಲ್ಲಿ ಹೋರಾಟಗಳು ನಡೆದು ನಿಮಗೆಲ್ಲ ಗುರ್ತಿದೆ. ಇಲ್ಲಿ ಸೆಂಟ್ರಲ್ ಕ್ಷೇತ್ರದ್ದೇ, ಸೆಂಟ್ರಲ್ ಯಾವುದೇ ಕೆಲಸನ ತೊಗೊಂಬಂದ್ರು ಸೆಂಟ್ರಲ್ ಕ್ಷೇತ್ರಕ್ಕೆ ತೊಗೊಂಬಂದಿದೆ ಮತ್ತು ಈಗೂ ತೊಗೊಂಬರ್ತೀವಿ. ಇದೇ ವೇಳೆ ಹುಬ್ಬಳ್ಳಿಯಲ್ಲಿ ಏನೇ ನಡೆದರೂ ಅದಕ್ಕೆ ನಾನೇ ಕಾರಣವೆನ್ನುವಂತಾಗಿದೆ ಎಂದು ಆಕ್ರೋಶವನ್ನು ಸಹ ಅವರು ವ್ಯಕ್ತಪಡಿಸಿದರು. 9 ಲೈವ್ ನ್ಯೂಸ್ ಹುಬ್ಬಳ್ಳಿ.